ಸ್ನೇಹಿತರೆ, ನಿರುದ್ಯೋಗ ಸಮಸ್ಯೆ ಆಯ್ತು. ಈಗ ಮದ್ವೆ ಮಾಡಿ ಇಲ್ಲ ಮಠ ಕಟ್ಟಿ ಅಂತ ಹೇಳಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯ ಒಂದು ಗ್ರಾಮ ಪಂಚಾಯತ್ ಅಲ್ಲಿ 21 ಜನ ಯುವಕರು ಒಂದು ಪತ್ರ ಬರೆದಿದ್ದಾರೆ ಗ್ರಾಮ ಪಂಚಾಯತಿಗೆ. ಅದೇನಂತ ಬರೆದಿದ್ದಾರೆ ಅಂದ್ರೆ, ನೋಡಿ ನಮ್ಗೆ ಯಾರು ಹೆಣ್ ಕೊಡ್ತಾ ಇಲ್ಲ, 21 ಜನ ಇದೀವಿ ನಾವು ಇದೇ ಒಂದು ಗ್ರಾಮ ಪಂಚಾಯತಿಯಲ್ಲಿ. ನೀವು ನಮಗೆ ಸರ್ಕಾರ ಮದ್ವೆ ಮಾಡಿಸಿ, ಇಲ್ಲ ಅಂತಂದ್ರೆ ನಮ್ಗೆ ಒಂದು ಮಠ ಕಟ್ಕೊಡಿ. 30ರಿಂದ 40 ವರ್ಷದ ಒಳಗಿರುವಂತಹ ಯುವಕರು ಬರ್ದಿರುವಂತಹ ಪತ್ರ, ಮನನೊಂದು ಬರ್ದಿರುವಂತಹ ಒಂದು ಪತ್ರ. ಸರಿ, ಯಾಕೆ ಮದ್ವೆ ಆಗಿಲ್ಲ ಇವ್ರಿಗೆ ಅಂತ ಕೇಳಿದ್ರೆ ಕಾರಣ 10 ಹಲವು. ಕೆಲವ್ರು ಹೇಳ್ಬೋದು ಗೌರ್ಮೆಂಟ್ ಕೆಲಸ ಇಲ್ಲ ಅಂತ, ಅಥವಾ ಇನ್ಯಾರೋ ರೈತರಿಗೆ ಹೆಣ್ ಕೊಡ್ತಾ ಇಲ್ಲ ಅಂತ. ಈ ರೀತಿಯಾಗಿ ಹಲವು ಸಮಸ್ಯೆಗಳಿಂದ ಇವರು ಈ ಪತ್ರನ ಮನನೊಂದು ಬರೆದಿದ್ದಾರೆ. ಆ ಪತ್ರದಲ್ಲಿ ಅವ್ರು ಏನ್ ಹೇಳಿದಾರಪ್ಪ ಅಂತ ಹೇಳಿದ್ರೆ, ಒಂದು 30-40 ಸೈಟ್ ಮಾಡಿ, ಆ ಸೈಟಲ್ಲಿ ಒಂದು ನಿವೇಶನ ಕಟ್ಟಿ ನಮ್ಗೆ ಕಾಲಹರಣಕ್ಕೆ ಒಂದ್ ಸ್ವಲ್ಪ ಸಹಕಾರ ಮಾಡ್ಕೊಡ್ಬೇಕು ಅಂತ ಹೇಳಿ 21 ಜನ ಸೈನ್ ಮಾಡಿದ್ದಾರೆ. ಖುದ್ದು ಸೈನ್ ಮಾಡಿ ಬರೆದು ಕೊಟ್ಟಿದ್ದಾರೆ. ಇಲ್ಲ ಮದ್ವೆ ಮಾಡಿಸಿ, ನಾವು ನಮ್ಮ ಹೆಂಡತಿ ಮಕ್ಕಳು ಅಂತ ಕುಟುಂಬ ಕಟ್ಕೊಂಡು ನೆಮ್ಮದಿಯಾಗಿರ್ತೀವಿ ಅಂತ ಹೇಳಿ. ಇದನ್ನ ಕೇಳಿ ಪಾಪ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಅಲ್ಲಿರೋರು ಶಾಕ್ ಆಗ್ಬಿಟ್ಟಿದ್ದಾರೆ. ಸರಿ, ನಾವು ಈ ಮನವಿಯನ್ನ ತಹಸೀಲ್ದಾರ್ ಅವ್ರಿಗೆ ಕಳಿಸ್ಕೊಡ್ತೀವಿ. ತಹಸೀಲ್ದಾರ್ ಅವ್ರು ಏನಾದ್ರು ಇದನ್ನ ಅಪ್ರೂವ್ ಮಾಡಿದ್ರೆ, ಅಥವಾ ಇದ್ರಲ್ಲಿ ಏನಾದ್ರು ಒಂದು ನ್ಯಾಯ ಇದೆ ಅಂತ ಹೇಳಿ ಅವ್ರಿಗೆ ಅನ್ಸಿ ಅವ್ರು ನಿಮ್ಮನ್ನ ಕರೆಸಿ ಮಾತಾಡಿ ಏನಾದ್ರು ಅವಕಾಶ ಮಾಡಿಕೊಟ್ರೆ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಗ್ರಾಮ ಪಂಚಾಯತಿಯವರು. ಸರಿ, ನಾವು ಈ ವಿಚಾರ ಅಂತ ತಿಳ್ಕೊಂಡು ನನಗೂ ಸ್ವಲ್ಪ ಅನ್ನಿಸ್ತು. ಹೌದು ನೋಡಿ, ಅದೆಷ್ಟೋ ಮ್ಯಾಟ್ರಿಮೋನಿಗಳಿವೆ, ಅದೆಷ್ಟೋ ಒಂದು ಮದ್ವೆ ಮಾಡಿಸುವಂತ ವೇದಿಕೆಗಳಿವೆ. ಆದ್ರೂ ತುಂಬಾ ಜನ ಯುವಕ ಯುವತಿಯರು ಮದ್ವೆ ಆಗಿಲ್ಲ. ಅದ್ರಲ್ಲೂ ಯುವಕರೇ ಹೆಚ್ಚು ಜನ ಮದ್ವೆ ಆಗದೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕೆ ಮೊದಲನೇ ಕಾರಣ ನನ್ನ ಕೇಳಿದ್ರೆ, ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ಅಂದ್ರೆ ಒಂದು ಟೈಮಲ್ಲಿ ಇತ್ತು, ಹೆಣ್ಣು ಮಕ್ಳೇ ನಮ್ದ್ರೆ ಬೇಡ, ನಮ್ಗೆ ಹೆಣ್ಮಕ್ಳು ಅಂದ್ರೆ ಮೂಗ್ ಮುರಿಯೋದು. ಒಂದು ಹೆಣ್ಮಗು ಆದ್ರೇನೆ ತಲೆ ಮೇಲೆ ಅವ್ರಿಗೆ ಆಕಾಶ ಬಿದ್ದಂಗೆ ಫೀಲ್ ಮಾಡುವಂಥದ್ದು. ನಮ್ಮನ್ನೆಲ್ಲ ಬಿಡಿ, ಬಹಳ ಅಪರೂಪವಾಗಿ, ಬಹಳ ಆಕಾಶದಿಂದ ಬಂದ ತಾರೆ ಹಾಗೆ ಸಾಕಿದ್ದಾರೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಆದ್ರೆ ತುಂಬಾ ಜನ ಹೆಣ್ಮಕ್ಳು ಅವರು ಗರ್ಭದಲ್ಲಿರುವಾಗ್ಲೇ ಅವ್ರು ಯಾಕೆ ಸಾಯ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ದಂಗೆ ಇವತ್ತು ಭ್ರೂಣ ಹತ್ಯೆಗಳು ನಡೆದೋಗಿವೆ. ಇವತ್ತಿಗೂ ಆ ಕೆಟ್ಟ ಆಚರಣೆ, ಆ ಕೆಟ್ಟ ಮನಸ್ಥಿತಿ ಜನರಲ್ಲಿದೆ. ಅಂದ್ರೆ ಗಂಡು ಮಕ್ಳು ಮಾತ್ರ ನಮ್ಗೆ ಮುಕ್ತಿಯನ್ನ ಕೊಡಬಲ್ರು, ಅಥವಾ ಅವ್ರು ಮಾತ್ರ ನಮ್ಮನ್ನ ಕಷ್ಟ ಕಾಲದಲ್ಲಿ ನೋಡ್ಕೊಳ್ತಾರೆ, ವಯಸ್ಸಾದ ಕಾಲದಲ್ಲಿ ನೋಡ್ಕೊಳ್ತಾರೆ ಅನ್ನುವಂತಹ ಮೈಂಡ್ ಸೆಟ್ ಇವತ್ತಿನ ಜನರೇಷನ್ ಅಲ್ಲೂ ಇದೆ. ಈ ಮೈಂಡ್ ಸೆಟ್ ಇಂದ ಹೊರಗಡೆ ಬರದೆ ಹೋದ್ರೆ ಮುಂದೊಂದು ದಿನ ಗ್ರಾಮ ಪಂಚಾಯತಿ ಅಲ್ಲ, ಸರ್ಕಾರದಿಂದಾನೇ ಒಂದು ಮ್ಯಾಟ್ರಿಮೋನಿ ಇದನ್ನ ತೆರಿಬೇಕಾಗತ್ತೆ. ಈಗ್ಲೇ ಜಾತಿ ಅಂತ ಬೇರೆ ಜಗಳ ಆಡ್ತಾ ಇದ್ದಾರೆ. ಇನ್ನಾಗ ಹುಡುಗಿ ಸಿಕ್ಕಿದ್ರೆ ಸಾಕು ಅಂತ ಹೇಳುವಂತ ಕಾಲ ಬಂದ್ಬಿಡ್ಬೋದು. ಸೊ ನಾವು ಮೊದಲಿಗೆ ಎಷ್ಟೇ ಕಾನೂನನ್ನ ಸ್ಟ್ರಿಕ್ಟ್ ಮಾಡಿದ್ರು ಭ್ರೂಣ ಹತ್ಯೆ ಅನ್ನೋದು ಮಹಾಪಾಪ ಅಂತ ಹೇಳುವಂಥದ್ದು, ಅದು ಯಾವ ಮಗು ಹೊಟ್ಟೆನಲ್ಲಿದೆ ಅಂತ ಸ್ಕ್ಯಾನಿಂಗ್ ಮಾಡಿ ತಿಳ್ಕೊಳ್ಬಾರ್ದು ಅನ್ನುವಂತ ಕಾನೂನುಗಳನ್ನ ನಾವು ತಂದ್ಕೊಂಡಿದ್ರು ಸಮೇತ ಇವತ್ತಿಗೂ ಭ್ರೂಣ ಹತ್ಯೆಗಳು ನಡೀತಾ ಇವೆ ಅನ್ನುವಂಥದ್ದು ನಮ್ಮ ಒಂದು ದುರದೃಷ್ಟ ಕಾಲಘಟ್ಟ ಅಂತ ಹೇಳ್ಬೋದು. ಅದು ಮಂಡ್ಯ, ಮೈಸೂರು ಈ ರೀತಿಯಾದ ಒಂದು ಟಿಪಿಕಲ್ ಸಂಪ್ರದಾಯವನ್ನ ಇಟ್ಕೊಂಡಿರುವಂತಹ ಭಾಗಗಳಲ್ಲಂತೂ ಗಂಡು ಮಗು ಅಂದ್ರೆ ಅಷ್ಟೇ ಪ್ರೀತಿ. ಗಂಡು ಅಂದ್ರೆ ಒಂದು ದೊಡ್ಡ ಒಂದು ಸ್ಟೇಟಸ್. ಅದು ಈಗ ಹೇಗೆ ಒಂದು ಕಾರು, ಒಂದು ಮನೆ, ಒಂದು ಬಂಗ್ಲೆ ಎಲ್ಲ ಇದ್ರೆ ಒಂದು ಸ್ಟೇಟಸ್ ಅಂತಾರೆ, ಹಂಗೆ ಒಂದು ಫ್ಯಾಮಿಲಿಯಲ್ಲಿ ಒಬ್ರಿಗೆ ಗಂಡು ಮಗು ಅಂತ ಇದ್ರೆ ಅದೊಂದು ಸ್ಟೇಟಸ್ ತರ ಫೀಲ್ ಮಾಡುವಂತಹ ಕಾಲ ಹೋಗ್ಬೇಕಾಗಿದೆ. ಹೋಗ್ಲಿಲ್ಲ ಅಂತಂದ್ರೆ ಈ ರೀತಿಯಾಗಿ ಇವತ್ತೊಂದು ಸಣ್ಣ ಗ್ರಾಮ ಪಂಚಾಯಿತಿಗೆ 21 ಜನ ಕೊಟ್ಟಿರೋ ಅಪ್ಲಿಕೇಶನ್ ಅನ್ನು ಮುಂದೊಂದು ದಿನ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಕೂಡ ಕೊಡುವಂತಹ ಟೈಮ್ ದೂರ ಇಲ್ಲ. ಏನೇ ಸಾಧನೆ ಮಾಡಿದ್ರು ಮಹಿಳೆಯರಿಗೆ ಸರಿಯಾದ ಅವಕಾಶಗಳನ್ನ ಕೊಡದೆ, ಮಹಿಳೆಯರನ್ನ ಒಂಥರ ಇವತ್ತಿಗೂ ಸೆಕೆಂಡ್ ಸಿಟಿಸನ್ ತರ ಟ್ರೀಟ್ ಮಾಡ್ತಾ ಇರೋದೇ ಈ ರೀತಿಯಾದ ಲೆಟರ್ಸ್ಗೆ ಕಾರಣ ಅಂತ ಹೇಳ್ತೀನಿ. ನೋಡಿ, ಓದೋದ್ರಲ್ಲಿ ಮೇಲುಗೈ ಮಹಿಳೆಯರು. ಹಾಗೂ ನೀವು ಯಾವುದೇ ಕ್ಷೇತ್ರದಲ್ಲಿ ನೋಡಿ ಮಹಿಳೆಯರು ಸಾಧನೆ ಮಾಡದೇ ಇರೋದೇ ಇಲ್ಲ. ಆದ್ರೂ ಯಾಕೆ ಇವತ್ತಿಗೂ ಭ್ರೂಣ ಹತ್ಯೆ? ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕಲ್ವಾ?
ಸರಿ, ಮೊದಲನೇ ಇಶ್ಯೂ ಇದು. ಎರಡನೇ ಇಶ್ಯೂ ಏನು ಮೇಡಮ್ ಅಂತ ಕೇಳಿದ್ರೆ, ಈಗ ಏನು ಅಪ್ಡೇಟೆಡ್ ವರ್ಷನ್ ಇದಾರೆ, ನಾವು ಹೆಣ್ಮಗುನ ಗಂಡು ಮಗು ತರ ನೋಡ್ಕೋತೀವಿ ಅಂತ ಬೆಳೆಸಿರೋರು ಒಳ್ಳೆ ಎಜುಕೇಶನ್ ಕೊಟ್ಬಿಟ್ಟಿರ್ತಾರೆ. ಎಜುಕೇಶನ್ ಕೊಡೋದು ತಪ್ಪಲ್ಲ. ಇಲ್ಲಿ ಗಂಡ್ ಮಕ್ಳು ಪಾಪ ಸರಿಯಾಗಿ ಓದ್ಕೊಂಡಿರಲ್ಲ, ನಿಮ್ಗೆ ಗೊತ್ತು. ಓದಿರೋರು ಚೆನ್ನಾಗಿ ಓದಿ ಒಂದು ಒಳ್ಳೆ ಸ್ಟೇಟಸ್ ಅಲ್ಲಿ ಇರ್ತಾರೆ. ಇವರು ಯಾವ್ದೋ ಒಂದು ಕೃಷಿನೋ ಸಣ್ಣ ಪುಟ್ಟ ಕೆಲಸನೋ ಮಾಡ್ಕೊಂಡಿರ್ತಾರೆ. ಈಚೆ ಓದಿರೋ ಹೆಣ್ಮಕ್ಳು ಈ ರೀತಿಯಾದ ಗಂಡ್ ಮಕ್ಳನ್ನ ಖಂಡಿತವಾಗ್ಲೂ ಒರ್ಸಲ್ಲ. ಯಾಕಂದ್ರೆ ಅವರ ಒಂದು ಸ್ಟೇಟಸ್ ಮ್ಯಾಚ್ ಆಗ್ಬೇಕು. ಮ್ಯಾಕ್ಸಿಮಮ್ ಅಂದ್ರೆ ಎಜುಕೇಶನ್ ಆದ್ರೂ ಮ್ಯಾಚ್ ಆಗ್ಬೇಕು. ಅದರಿಂದ ಆ ಮದ್ವೆಗಳು ಆಗ್ತಾ ಇಲ್ಲ ಕೆಲವು ಯುವಕರಲ್ಲಿ. ಈ ತರಹದ ಸಮಸ್ಯೆಗಳು ಹೆಚ್ಚಿದೆ. ಸೊ ಬ್ಯಾಲೆನ್ಸ್ ಆಗ್ಬೇಕು ಅಂದ್ರೆ ಹೆಣ್ಣೋ ಗಂಡು ನಮ್ಗೆ ಮಕ್ಕಳಾಗೋದು ಮುಖ್ಯ ಅನ್ನೋ ಮೈಂಡ್ ಸೆಟ್ ಬರ್ಬೇಕು. ಅಂದ್ರೆ ಇಟ್ ಈಸ್ ಕನೆಕ್ಟೆಡ್ ಟು ಫಸ್ಟ್ ಒನ್. ಅಂದ್ರೆ ಹೆಣ್ಮಗು ಅಂತ ಹೇಳಿ ಕಡೆಗಣನೆ ಮಾಡಬಾರದು, ಮೂಗು ಮುರಿಬಾರದು ಅಂತ ಹೇಳ್ತಾ ಇದೀನಿ. ನೋಡಿ, ನಾವು 2025 ಡಿಸೆಂಬರ್ ಅಲ್ಲಿ ಇದೀವಿ, ಆದ್ರೂ ಇವತ್ತಿಗೂ ನಾವು ಈ ತರ ವಿಚಾರಗಳನ್ನ ಮಾತಾಡ್ತಾ ಇದೀವಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದೋಗಿದೆ, ಆದ್ರೂ ಇವತ್ತಿಗೂ ಹೆಣ್ಣು ಮಕ್ಕಳ ಜೀವನ ಪ್ರತಿಯೊಂದು ಮುಖ್ಯ ಅನ್ನೋದನ್ನ ನಾವು ಅಡ್ರೆಸ್ ಮಾಡ್ತಾ ಇದ್ದೀವಿ. ಅಂದ್ರೆ ನಮ್ಮ ಪರಿಸ್ಥಿತಿ ಹೇಗಿದೆ ನೋಡಿ ದೇಶದಲ್ಲಿ. ಸೊ ನಾನು ಹೇಳೋದಿಷ್ಟೇ, ಹೆಣ್ಣಾಗ್ಲಿ ಗಂಡಾಗ್ಲಿ ಸಮಾನವಾಗಿ ಬೆಳೆಸಿ. ಆಮೇಲೆ ರೈತ ಅಂತ ಹೇಳಿ ಹೆಣ್ಣು ಕೊಡದೆ ಎಲ್ಲ ಇರಬೇಡಿ. ಈವನ್ ಹೆಣ್ಮಕ್ಳು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಕೆಲವೊಂದು ವಿಚಾರದಲ್ಲಿ. ಒಳ್ಳೆ ಎಜುಕೇಶನ್ ಇರುತ್ತೆ, ಹೌದು, ಆದ್ರೆ ಆಸ್ತಿನೂ ಇದ್ದು ಒಬ್ಬ ರೈತ ಯುವಕ ಅಂತಾದ್ರೆ ನೋಡಿ, ನಿಮ್ಗೆ ನಿಮ್ಮ ಮೆಂಟ್ಯಾಲಿಟಿ ಅಟ್ಲೀಸ್ಟ್ ಮ್ಯಾಚ್ ಆಗತ್ತಾ ಅಂತ ನೋಡಿ ಮದ್ವೆ ಆಗಿ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಪರಿಸ್ಥಿತಿ ಹಂಗಾಗೋಗಿದೆ, ಏನ್ ಮಾಡೋದು ನನಗೂ ಹೇಳಕ್ಕೂ ಬೇಜಾರಾಗತ್ತೆ. ಸರಿ, ಇರ್ಲಿ. ಮೂರನೇ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಆನ್ಲೈನ್ ಮೀಡಿಯಾ ಬಂದಾಗಿಂದ ಏನಾಗ್ಬಿಟ್ಟಿದೆ, ಸೋಷಿಯಲ್ ಮೀಡಿಯಾ ಬಂದಾಗಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ಬಿಟ್ಟಿದೆ. ಹೆಣ್ಮಕ್ಳಲ್ಲೂ ಜಾಸ್ತಿ ಆಗಿದೆ, ಗಂಡ್ ಮಕ್ಳಲ್ಲೂ ಜಾಸ್ತಿ ಆಗಿದೆ. ಆದ್ರೆ ಗಂಡ್ ಮಕ್ಳು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು ಅವ್ರ ಪಾಪ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ದೇಶದಲ್ಲಿ ಹೆಣ್ಮಕ್ಳ ಸಂಖ್ಯೆನೇ ಕಡಿಮೆ ಇರೋದ್ರಿಂದ ಅವರು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು ಅವ್ರ ಡಿಮ್ಯಾಂಡ್ ಫುಲ್ಫಿಲ್ ಆಗೋ ತರ ಒಂದು ಹೆಣ್ಮಗಳು ಸಿಗೋದು ಕಷ್ಟ ಆಗೋಗ್ಬಿಟ್ಟಿದೆ. ಸೊ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ ಇವತ್ತು. ಅದೇನೇ ಇರ್ಲಿ, ಆಪ್ಷನ್ಸ್ ಇರ್ಬೋದು, ಆದ್ರೆ ಅನ್ಯಾಯಕ್ಕೆ ಒಳಗಾಗಿರೋದು ಹೆಣ್ಮಗಳಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಸರಿ, ಈಗ ಈ ರೀತಿಯಾದ ಘಟನೆಗಳು ಆಗ್ಬಾರ್ದಂದ್ರೆ ಏನ್ ಮಾಡ್ಬೇಕು ಮೇಡಮ್ ಅಂತ ನೀವು ಕೇಳ್ತಾ ಇರ್ಬೋದು. ಸೊ ಏನು ಇಲ್ಲ ಸ್ನೇಹಿತರೆ, ಹೆಣ್ಮಕ್ಳು ಅಂತ ಮೂಗ್ ಮುರಿದಂಗೆ ಒಂದೋ ಎರಡೋ ಮೂರೋ ನೀವ್ ಎಷ್ಟು ಮಕ್ಳು ಮಾಡ್ಕೋತಿರೋ, ಅದು ಹಿಂದೂ ಮುಸ್ಲಿಮೋ ಕ್ರಿಶ್ಚಿಯನೋ ಅದನ್ನೂ ಹೇಳಲ್ಲ. ಯಾಕೆ ಗೊತ್ತಾ, ಕೆಲವ್ರು ಹೇಳ್ತಾರೆ, ಹೇಳಿ ಈಗಾಗ್ಲೇ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಮ್ಮ ಜಿಲ್ಲೆಯ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅನ್ನೋರು ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಂತ ಅಂದ್ರೆ, ಅದೇನದು ಮುಸಲ್ಮಾನ ಹೆಣ್ಮಕ್ಳು ಹೆರಿಗೆ ಮಾಡೋದು ಒಂದೇ ಕೆಲ್ಸ ಅವ್ರಿಗೆ ಅಂತ ಹೇಳ್ಬಿಟ್ಟು. ಅದರಿಂದ ಪಾಪ ನಾನ್ ಬೈಲಬಲ್ NBW ಇಶ್ಯೂ ಆಗಿ ಇವತ್ತಿಗೂ ಕೇಸಲ್ಲಿ ಅಲ್ದಾಡ್ತಾ ಇದ್ದಾರೆ ಅವರು. ಅದೇನೇ ಇರ್ಲಿ, ಅವ್ರ ವಿಚಾರ ನಮಗ್ ಬೇಡ, ನಾವ್ ಹಂಗ ಹೇಳೋದ್ ಬೇಡ. ಅದ್ ಯಾರಾದ್ರೂ ಆಗ್ಲಿ, ಯಾವ್ದೇ ಜಾತಿ ಯಾವ್ದೇ ಧರ್ಮದವ್ರಾದ್ರೂ ಹೆಣ್ಣು ಅಂತ ಕೂಡ್ಲೆ ಮೂಗ್ ಮುರಿದಂಗೆ ನಮಗ್ ಬೇಡ ಅಂತ ಹೇಳ್ದೆ ವೆಲ್ಕಮ್ ಅಂತ ಹೇಳಿ ಕರ್ಕೊಳ್ಳಿ. ಯಾಕಂದ್ರೆ ಸಮಾಜದಲ್ಲಿ ಹೆಣ್ಣು ಗಂಡು ಎಲ್ರು ಇದ್ರೇನೆ ಸಮಾಜ. ಈ ಮನುಕುಲ ಉಳಿಯೋದು ಅವಾಗ್ಲೇನೆ. ಬರೀ ಹೆಣ್ಣನ್ನೆಲ್ಲ ನಾಶ ಮಾಡ್ಬಿಡ್ತೀವಿ, ಗಂಡು ಮಾತ್ರ ಇರ್ಬೇಕು ಅಂದ್ರೆ ಇರಕ್ಕೆ ತಾಯಿ ಬೇಡ್ವಾ, ಪಾಲನೆ ಮಾಡಕ್ಕೆ ತಾಯಿ ಬೇಡ್ವಾ, ನಿಮಗೊಂದು ಮದ್ವೆ ಆಗಕ್ಕೆ ಹೆಣ್ಮಗಳು ಬೇಡ್ವಾ? ಅಲ್ವಾ? ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಏನ್ ಮಾಡ್ಬೋದು ಈ ರೀತಿಯಾಗಿ ಮದ್ವೆ ಆಗದೆ ಇರೋ ಯುವಕರು ಪಾಪ ಲೆಟ್ರ್ ಬರೆಯೋ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ. ನಿಮ್ಮ ಸಜೆಷನ್ಸ್ ಏನು, ನಿಮ್ಮ ಒಪಿನಿಯನ್ ಏನು, ನಿಮ್ಮ ಪ್ರಿಡಿಕ್ಷನ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Don't forget to subscribe my YouTube channel, Shailaja Amarnath. Thank you for watching. Thank you, friends.